ಒಳವುಳ್ಳವ ಸೇವಕ ಸ್ವಾಮಿಯಾದ ಪೂರ್ವಕ ಬೋಧಕರಲ್ಲ ನ್ಯಾಯಾಧೀಶ ವ್ಯಕ್ತಿಗಳ ಯಾಜಕ ಸ್ವಾಮಿಯಾದ ಪೂರ್ವಕ ಬೋಧಕರಲ್ಲ ನ್ಯಾಯಾಧೀಶ ವ್ಯಕ್ತಿಗಳ ಯಾಜಕ ಸ್ವಾಮಿಯಾದ ಸಂಶೋಧಕ ಸುಧಾರಕರಲ್ಲ ಪ್ರಮಾಣಪುರದ ಭ್ರಷ್ಟಾಚಾರಕರ ಬಾಲಕ ನಾನಲ್ಲ ನನ್ನದಲ್ಲ ನನ್ನಿಂದಲ್ಲ ನೀವೇ ಇಲ್ಲ ನಿಮ್ಮದೇ ಇಲ್ಲ ನಿಮ್ಮಿಂದಲೇ ಇಲ್ಲ ಅಂತೇಳಿ ಪ್ರಾತಸ್ಮರಣೀಯರಾಗಿರುವಂತಹ ರೇಣುಕಾದಿ ಭ್ರಷ್ಟಾಚಾರ ಸ್ಮರಿಸಿ ಬಸವಾದಿ ಪರ್ವತರನ್ನ ಹಾಗೂ ಕುಮಾರೇಶ್ವರ ಮುಂದಾಳನ್ನು ಸ್ಮರಿಸಿ ಈ ಒಂದು ಭವ್ಯ ಕಾರ್ಯಕ್ರಮದಲ್ಲಿ ಈ ಒಂದು ಜಗನ್ಮಾತೆಯಾಗಿರುವಂತಹ ಮಹಾಮಾತೆಯಾಗಿರುವಂತಹ ಶಾಂಭವಿ ದೇವಿಯನ್ನು ಕೂಡ ಮಂಡಳದಲ್ಲಿ ಸ್ಮರಿಸಿ ಎಲ್ಲ ಶ್ರೀಮಠದ ಎಲ್ಲ ಆರೋಗ್ಯದೇವರಾಗಿರುವಂತಹ ವಿಜಯವಾಡಿ ಕನಕೇಶ್ವರ ಮಂಡಳದಲ್ಲಿ ಸ್ಮರಿಸಿ ಈ ಒಂದು ಶುಭ ಸಮಾರಂಭದಲ್ಲಿ ಆಸೀನರಾಗಿರುವಂತಹ ಈ ಒಂದು ಶಿವಂಗಿ ಗ್ರಾಮದ ಎಲ್ಲ ಗುರುವಿಗೆ ತಾಯಿಯರ ಮುದ್ದು ಮಕ್ಕಳೇ ನಾವೆಲ್ಲರ ಅಂತರಾತ್ಮದಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ಮೊದಲನೇದಾಗಿ ನಾನು ಒಂದು ಪ್ರಶ್ನೆ ಕೇಳ್ತೇನೆ. ಇಲ್ಲಿ ಕೂತವರೆಲ್ಲ ಇದೇ ಅದಿರಲಿ? ಇಲ್ಲಿ ಕೂತವರೆಲ್ಲ ಇದೇ ಅದಿರಪ್ಪ ಅಂತಂದ್ರೆ ಕೈ ಮ್ಯಾಗ ತೋರಕ್ಕೆ ಸಕ್ಕಳ್ತೈತೆ. ಫಸ್ಟ್ ಕೈ ಮ್ಯಾಗ ತೋರಕ್ಕೆ ಸಕ್ಕಳ್ತೈತೆ ನೋಡ. ಯಾಕೆ ಹೇಳಕತ್ತೀನಪ್ಪ ಅಂತಂದ್ರೆ ಈಗ ಹೆಂಗಾಗತ್ತಪ್ಪ ಅಂತಂದ್ರೆ ನಾವೆಲ್ಲರೂ ಕೂಡ ದೇಹ ಅಷ್ಟೇ ಕುಂತಿರುತ್ತ, ನಮ್ಮ ಮನಸ್ಸು ಎಲ್ಲೆಲ್ಲೋ ಮಾಡ್ತಿರ್ತಿರುತ್ತ. ನೀವು ಅನ್ಕೊಂತಿರ್ತೀರಿ ಆಕೆ ಬಾಜು ಮನೆಗೆ ಅಕ್ಕ ಯಾಸಿ ಹುಡುಗಂದಳ ಏನಂತ ನೀವು ವಿಚಾರ ಮಾಡ್ತಿರ್ತೀರಿ. ನಮ್ಮ ಮಂದಿ ಯಾವಾಗ ಕಾರ್ಯಕ್ರಮ ನಾವ್ ಯಾವಾಗ ಎದ್ದೋಗ್ಯಾವ ನೀವು ಕುಂತಿರ್ತಾರ. ಹಿಂಗಿದ್ದಾಗ ದೇಹ ಅಷ್ಟೇ ಕುಂತಿರ್ತ, ಮನಸ್ಸು ಕುಂತಿರಂಗಿಲ್ಲ. ಒಂದೊಂದು ಚಿಂತೆ ಒಳಗಡೆ ನಾವು ಭ್ರಾಂತರಾಗ್ಬಿಟ್ಟಿರ್ತೀವಿ. ಹೌದಿಲ್ಲ? ಈಗ ನೋಡ್ರಿ, ಸಣ್ಣವರಿದ್ದಾಗ ನಮಗೊಂದು ಚಿಂತೆ, ಸಣ್ಣವರಿದ್ದಾಗ ಪಿಪಿ ಚಿಂತೆ. ಲಕ್ಷ್ಮಿ ಕೇಳಿ ಹೆಚ್ಚು ಮಾತಾಡಲಿ, ಎಲ್ಲ ಮಾತಾಡ್ತೀನಿ. ಸಣ್ಣವರಿದ್ದಾಗ ಪಿಪಿ ಚಿಂತೆ, 18-20 ವಯಸ್ಸು ಬಂದಾಗ ವಾಟ್ಸಪ್ ಡಿಪಿ ಚಿಂತೆ. ಸಣ್ಣವರಿದ್ದಾಗ ಪಿಪಿ ಚಿಂತೆ, 18-20 ವಯಸ್ಸಿಗೆ ವಾಟ್ಸಪ್ ಡಿಪಿ ಚಿಂತೆ. ಇನ್ನು ಏಪ್ರಿಲ್ ಮೇ ಬಂತಂದ್ರೆ RCB ಟ್ರೋಫಿ ಚಿಂತೆ. ಇನ್ನು ಗೆದ್ದು ಬಿಟ್ಟು ಏನು ವಿಚಾರ ಇಲ್ಲ. ಇನ್ನು ಡೇಟಾ ಅನೌನ್ಸ್ ಆಗಿಲ್ಲ, ZP TP ಚಿಂತೆ. ನಮ್ಮ ಮಂದಿಗೆ ಇವು ಎಲ್ಲ ಚಿಂತೆ ಮಾಡ್ಕೊಂತ ಹೋದ್ರೆ BP ಚಿಂತೆ. ನಾವು ವಿಚಾರ ಮಾಡ್ಬೇಕ್ರಿ, ಒಂದು PP ಚಿಂತೆ, DP ಚಿಂತೆ, ಟ್ರೋಫಿ ಚಿಂತೆ, ZP TP ಚಿಂತೆ ಮತ್ತು BP ಚಿಂತೆ ಬಿಟ್ಟು ಹ್ಯಾಪಿ ಆಗಿರ್ಬೇಕಂತ ಶಿವಾನಿ ಗ್ರಾಮಕ್ಕೆ ಬಂದು ಇಂಥ ಕಾರ್ಯಕ್ರಮ ಕೊಟ್ಟಾಗ ಮಾತ್ರ ಹ್ಯಾಪಿ ಆಗಿರ್ಬೇಕು. ನಾವೆಲ್ಲ ಒಂದು ಅರ್ಥ ಮಾಡ್ಕೊಳ್ಬೇಕು, ಏನು ಜೀವನದ ಸತ್ಯ, ಜೀವನದ ಸತ್ಯ ಅಂದ್ರೆ ಏನು ಅಂತ ಅರ್ಥೈಸ್ಕೊಳ್ಬೇಕಾಗ್ತದೆ ಸಮಾಜದಲ್ಲಿ. ಈಗ ನೋಡ್ರಿ, ನೀವೆಲ್ಲ ರೈತರು ಅಂತ ಭಾವಿಸ್ತೀವಿ. ನಾವೆಲ್ಲರೂ ಕೂಡ ಒಂದೊಂದು ಬೆಳೆ ಬೆಳಿತೀವಿ. ಬೆಳೆ ಬೆಳೆದಂತ ಸಂದರ್ಭದಲ್ಲಿ ಬೆಳೆದಂತ ಬೆಳೆಯನ್ನ ನೀವು ಒಯ್ಬೇಕಪ್ಪ ಅಂತಂದ್ರೆ ನಿಮ್ದ ಬೇಕಾಗಿತ್ತಂದ್ರೆ ಎಷ್ಟು ಚೀಲ ಒಯ್ತೀರಿ ನೀವು? 2-3 ಚೀಲ ಒಯ್ತೀರಿ, ಅದಕ್ಕಿಂತ ಹೆಚ್ಚಿನ ಒಯ್ಯಕ್ಕಾಗಲ್ಲ. ಇನ್ನ ಕಾರ್ನಾಗ ಈ ಊರಿಂದ ಮತ್ತೊಂದು ಊರಿಗೆ ಲಗೇಜ್ ಒಯ್ಬೇಕಂದ್ರೆ ಎಷ್ಟು ಲಗೇಜ್ ಒಯ್ತೀರಿ ನೀವು? 80 kg ಲಗೇಜ್ ಒಯ್ತೀರಿ, ಅದಕ್ಕಿಂತ ಹೆಚ್ಚಿನ ಒಯ್ಯಕ್ಕಾಗಲ್ಲ. ಇನ್ನು ಟ್ರೈನ್ನಾಗ ಈ ಊರಿಂದ ಮತ್ತೊಂದು ಊರಿಗೆ ಲಗೇಜ್ ಒಯ್ಬೇಕಪ್ಪ ಅಂತಂದ್ರೆ 120 kg ಲಗೇಜ್ ಒಯ್ತೀವಿ, ಅದಕ್ಕಿಂತ ಹೆಚ್ಚಿನ ಒಯ್ಯಂಗಿಲ್ಲ. ಇನ್ನು ವಿಮಾನದಾಗಪ್ಪ ಅಂತಂದ್ರೆ ಮೊದಲ ಬರ್ಬಿಟ್ಟಿರ್ತಾರೆ, 25 kg ಅಬೋ ಲಗೇಜ್ ನಾಟ್ ಅಲೌಡ್ ಅಂತ ಬರ್ದಿರ್ತಾರೆ. ಅಂದ್ರೆ ವಿಮಾನದಾಗ ಹೋಗ್ಬೇಕಾದ್ರೆ 25 kg ಲಗೇಜ್ ಒಯ್ತೀವಿ, ಅದಕ್ಕಿಂತ ಮೇಲೆ ಹೋಗ್ಬೇಕಾದ್ರೆ ಖಾಲಿ ಕೈಲಿ ಹೋಗ್ತೀವಿ ಅನ್ನೋ ಸತ್ಯ ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕಲ್ಲ. ಹೌದಲ್ಲ? ಈಗ ನೋಡ್ರಿ, ಈಗ ನೀವು ಅಮೇರಿಕಕ್ಕೆ ಹೋಗ್ಬೇಕು. ಅಮೇರಿಕಕ್ಕೆ ಹೋದಂತ ಸಂದರ್ಭದೊಳಗಡೆ ಅಲ್ಲಿ ನಮ್ಮ ನಾಣ್ಯ ನಡೆಯಂಗಿಲ್ಲ. ಅಮೇರಿಕಕ್ಕೆ ಹೋದಾಗ ಅಲ್ಲಿ ನಮ್ಮ ನಾಣ್ಯ ನಡೆಯಂಗಿಲ್ಲ. ಅಲ್ಲಿ ಯಾವ್ದು ಹೋಗ್ರಿ? ಡಾಲರ್ ನಡೆಯುತ್ತೆ. ಇನ್ನು ಯುರೋಪಿಗೆ ಹೋಗ್ರಿ, ಯೂರೋ ನಡೆಯುತ್ತೆ. ಇನ್ನು ದುಬೈಗೆ ಹೋಗ್ರಿ, ದಿರಂ ನಡೀತೈತಿ. ಇನ್ನು ಇಂಗ್ಲೆಂಡಿಗೆ ಹೋದ್ರಿ, ಪೌಂಡ್ ನಡೀತೈತಿ. ಸುಮ್ ವಿಚಾರ ಮಾಡ್ರಿ, ನಾವು ಒಂದಿಷ್ಟು ಡಾಲರ್ ಕೊಡ್ತೀವಿ, ಒಂದು ಸ್ವರ್ಗ ಕರ್ಕೊಂಡು ಹೋಗಿ ಯಾರು ಕರ್ಕೊಂಡು ಬರ್ತಾರೆ? ನಾವು ಒಂದಿಷ್ಟು ಯೂರೋ ಕೊಡ್ತೀವಿ, ಸ್ವರ್ಗ ಕರ್ಕೊಂಡು
ನಾವೆಲ್ಲ ಬದುಕನ್ನ ಬಿಟ್ಟು ಜೀವನವನ್ನ ಬಿಟ್ಟು ಮೇಲೆ ಹೋದಂತ ಸಂದರ್ಭದೊಳಗಡೆ ಅಲ್ಲಿ ಯಾವ ನಾಣ್ಯನೂ ಕೂಡ ನಡೆಯಂಗಿಲ್ಲ. ಅಲ್ಲಿ ನಡೆಯುವಂತ ಒಂದೇ ನಾಣ್ಯ ಅದು ನಮ್ಮ ಪುಣ್ಯದ ನಾಣ್ಯ ಎನ್ನುವಂಥದ್ದು ನಾವೆಲ್ಲ ಕೂಡ ತಿಳ್ಕೊಳ್ಬೇಕಾಗ್ತದ. ನಿಮ್ಗೆಲ್ಲ ಊರಲ್ಲಿ ನೋಡಿದ್ರೆ ಒಂದು ಮಾತು ನೆನಪಾಗ್ತದೆ, ಕತ್ತಲಾದ ಆಕಾಶಕ್ಕೆ ಚಂದ್ರನ ಬೆಳಕು ಚಂದ ಕೊಟ್ಟಂಗ, ಬರ ಬಿದ್ದ ಭೂಮಿಗೆ ಹೊಸ ಮಳೆಗಳನ್ನು ಸಂಭ್ರಮ ಕೊಟ್ಟಂಗ, ಹಂಗೆ ಶಿವಂಗಿ ಭಕ್ತರ ಭಕ್ತಿಯ ನೋಡಿ ಸ್ವರ್ಗನ ಕಂಡಂಗ ಎನ್ನುವಂಥದ್ದು ಹೇಳಕ್ ಇಷ್ಟಪಡ್ತೀವಿ. ಒಂದ್ ಹೇಳ್ತಿದ್ರಿ, ಈ ಒಂದು ಖಾಲಿ ಬಾಟಲ್ ತಗೊಳ್ರಿ, ಕೆಳಗಡೆ ಬಿದ್ದಂತ ಖಾಲಿ ಬಾಟಲ್ ತಗೊಳ್ರಿ, ಆ ಖಾಲಿ ಬಾಟಲ್ ಮೊಡ್ಕ ಅಂಗಡಿ ಗುಜರೆ ಅಂಗಡಿ ಕೊಟ್ರೆ ಎಷ್ಟು ರೂಪಾಯಿ ತಗೊಂತಾರೆ? ಎಷ್ಟು ತಗೊಂತಾರೆ? ₹1 ತಗೊಂತಾರೆ. ಅದ ಖಾಲಿ ಬಾಟಲ್ನ ಅದ ಬಾಟ್ಲಿ ಒಳಗಡೆ ಒಂದ್ ಸ್ವಲ್ಪ ಚಂದ ತೊಳೆದು ಒಂದ್ ಸ್ವಲ್ಪ ಬಿಸ್ಲೇರಿ ನೀರು ತುಂಬಿ ಮಾಡಿದ್ರೆ ಎಷ್ಟು ತಗೊಂತಾರೆ? ₹15 ತಗೊಂತಾರೆ. ಅದ ಬಾಟ್ಲಿನ ಸ್ವಲ್ಪ ಚಂದ ತೊಳೆದು ದೇಸಿ ಹಾಕೋದು ಹಾಲು ಹಾಕಿ ಮಾರಿ ₹25 ತಗೊಂತಾರೆ. ಅದ ಬಾಟ್ಲಿನ ಸ್ವಲ್ಪ ಚಂದ ತೊಳೆದು ದೇಸಿ ಹಾಕೋದು ತುಪ್ಪ ಹಾಕಿ ಮಾರಿ ₹650 ತಗೊಂತಾರೆ. ನಾವು ವಿಚಾರ ಮಾಡಬೇಕು, ಬಾಟಲಿಯ ಕಿಮ್ಮತ್ತು ಹೆಚ್ಚಾಗಿದ್ದು ಬಾಟಲಿಯಿಂದ ಹೆಚ್ಚಾಗಿಲ್ಲ, ಬಾಟಲಿ ಒಳಗಡೆ ಹಾಕೋ ವಸ್ತುವಿನ ಮೇಲೆ ಬಾಟಲಿಯ ಕಿಮ್ಮತ್ತು ಹೆಚ್ಚಾಗೈತಿ. ಹಂಗ ನಮ್ಮ ದೇಹ ಅಂತಕ್ಕಂಥ ಒಂದು ಬಾಟ್ಲಿ ಇದ್ದಂಗ ಹೆಂಗ ಒಳ್ಳೆ ವಿಚಾರ ನಾವು ತಿಳ್ಕೊಂತೀವಲ್ಲ, ನಮ್ಮ ದೇಹಕ್ಕೂ ಕೂಡ ಕಿಮ್ಮತ್ತು ಬರುತ್ತೆ ಅನ್ನೋದು ನಾವು ತಿಳ್ಕೊಳ್ಬೇಕಾಗ್ತದೆ ಅಂತ ಹೇಳ್ತೀವಿ. ಒಂದು ಹೇಳ್ತಿದ್ವಿ, ನಾವೆಲ್ಲರೂ ಕೂಡ ಒಂದು ಪ್ರತಿಷ್ಠಾಪನೆ ಮಾಡಿದ್ವಿ. ಈಗ ನೀವು ಯಾವ ದೇವಿ ಪ್ರತಿಷ್ಠಾಪನೆ ಮಾಡಿದ್ರಿ? ಶಾಂಭವಿ ದೇವಿ ಪ್ರತಿಷ್ಠಾಪನೆ ಮಾಡಿದ್ರು. ನೋಡ್ರಿ, ಆಕೆಗೆ ಖುಷಿ ಆಗ್ಬೇಕಂದ್ರೆ, ಆಕೆಯ ಮನಸ್ಸು ಶಾಂತಗೊಳ್ಬೇಕಪ್ಪ ಅಂತಂದ್ರೆ ನೀವೆಲ್ಲ ದೊಡ್ಡ ಕಾರ್ಯಕ್ರಮ ಮಾಡಕ್ಕೆ ಖುಷಿ ಆಗುತ್ತ, ಅದ್ರ ಜೊತೆಗೆ ಇನ್ನೊಂದು ನಡೆಸಿದ್ರೆ ಆ ತಾಯಿ ಖುಷಿ ಆಗುತ್ತ. ಏನಪ್ಪ ಅಂತಂದ್ರೆ, ಈಗ ನಮ್ಮ ಅಣ್ತಂದ್ರು ನಮ್ಮ ಮಕ್ಕಳು ಇದಾರಲ್ಲ, ನಮ್ಮ ಹಿರಿಯರುಗಳು ಅದಾರಲ್ಲ, ಇವರಲ್ಲಿ ಯಾರು ಚಟ ಮಾಡ್ತಾ ಇದ್ರೆ, ಏನಾರ ಮದ್ಯಪಾನವನ್ನು ಮಾಡ್ತಾ ಇದ್ರೆ, ಗುಡ್ಗಾ ತಿಂತಾ ಇದ್ರೆ, ಸಿಗರೇಟ್ ಸೇರ್ತಾ ಇದ್ರೆ, ಅವೆಲ್ಲವನ್ನು ಬಿಡ್ತೀನಿ ಅಂತೇಳಿ ಆ ತಾಯಿ ಒಂದು ಸಂಕಲ್ಪ ಮಾಡಿದಾಗ ಮಾತ್ರ ಆ ತಾಯಿ ಖುಷಿ ಆಗ್ತದೆ. ಈ ಒಂದು ಸಂಕಲ್ಪ ಮಾಡಿದಾಗ ಮಾತ್ರ ನಿಮ್ಮೆಲ್ಲರೂ ಕೂಡ ಒಳ್ಳೇದಾಗುತ್ತೆ ಅನ್ನೋದನ್ನ ಹೇಳಕ್ ಇಷ್ಟಪಡ್ತೀನಿ. ಮತ್ತು ನೀವೇನ್ ಕಡಿಮೆ ಇಲ್ಲವ, ಚಟ ಅಂದ ತಕ್ಷಣ ಇವು ಹೆಂಗಪ್ಪ ಅಂತಂದ್ರ ಇವಾಗ ಕುಡಿದು ಇವಾಗ ತಿಂದು ಇವಕ್ಕ ಹಾನಿಯಾಗಿ ಇವ ಹೋಗ್ತಾವ. ನೀವು ಹಂಗಲ್ಲ, ಈ ಕಡೆ ಕೇಳಿ ಈ ಕಡೆ ಬಿಟ್ರೆ ಮನೆ ಬೆಕ್ಕೆತ್ಕೊಂಡು ಹೋಗ್ತಾರೆ. ಹೌದಿಲ್ಲ? ಹಂಗ ಅವರು ಸುವರ್ಣ ನ್ಯೂಸು, TV9 ಪಬ್ಲಿಕ್ ಅಂತಿರ್ತಾರೆ. ಏನಂತ ಎಕ್ಸ್ಕ್ಲೂಸಿವ್ ನಮ್ಮಲ್ಲೇ ಮೊದಲು ಅಂತಿರ್ತಾವ. ಅವಕ್ಕೇನ್ ಗೊತ್ತಿಲ್ಲ, ನಮ್ಮ ಅವ್ರಿಗೆ ಎಲ್ಲ ಸುದ್ದಿ ಗೊತ್ತಿರ್ತಾವ ಅನ್ನೋದು. ಹೌದಿಲ್ಲ? ಅದಕ್ಕೆ ನಿಮಗೆ ಹೇಳೋದಿಷ್ಟೇ, ನೀವೇನಾರ ಚಾಲ ಹೇಳೋದು ಹಂಗೆ ಯಾರು ಇಲ್ಲ ಅಂತ ಭಾವಿಸ್ತೀನಿ, ನಮ್ಮ ಮಕ್ಕಳು ಕಡೆ ಯಾರು ಭಾವಿಸ್ತೀನಿ, ನಮ್ಮ ಅವ್ರು ಯಾರು ಇಲ್ಲ ಅಂತ ಭಾವಿಸ್ತೀನಿ. ಹಾಗೆ ಚಾಲ ಹೇಳೋದು ಅವರು ಏನಾರಿತ್ತಪ್ಪ ಅಂತಂದ್ರೆ ನಾವೆಲ್ಲವನ್ನು ಬಿಡ್ತೀವಿ ಅಂತ ಸಂಕಲ್ಪ ಮಾಡಿದಾಗ ಮಾತ್ರ ಆ ತಾಯಿ ಖುಷಿ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಿದ್ರಿ. ಬಹಳ ಖುಷಿ ಆಗ್ತದೆ ನಮ್ಮ ಶಿವಂಗಿ ಗ್ರಾಮಕ್ಕೆ ಬಂದಿದ್ದು. ಸದಾಕಾಲ ನಮ್ಮ ಗೆಜೆಬಾವಿ ಮಠಕ್ಕೂ ಕೂಡ ಈ ಗ್ರಾಮಕ್ಕೆ ಅವಿನಾಭಾವ ಸಂಬಂಧ ಹೊಂದಿದ್ದ ಇತಿಹಾಸ ಹಿನ್ನೆಲೆ ಕೂಡ ಐತಿ. ಇದೇ ರೀತಿ ಒಳಗಡೆ ತಾವು ನಮ್ಮ ಶ್ರೀಮಠಕ್ಕೆ ಬರ್ರಿ, ನಾವು ನಿಮ್ಮ ಗ್ರಾಮಕ್ಕೆ ಬರ್ತೀವಿ ಅನ್ನುವಂತ ಮಾತನ್ನು ಹೇಳಿ ನನ್ನ ಮಾತಿಗೆ ಗ್ರಾಮಸ್ಥರ ನಮಸ್ಕಾರ. ಜೀವನದಲ್ಲಿ ಸಮಾಜದಲ್ಲಿ ಮನುಷ್ಯ ಬಾಳುವುದು ಈ ಬಾಳಿನಲ್ಲಿ